ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಕೊಪ್ಪಳ ಜಿಲ್ಲೆದವ್ರು, ಕೊಪ್ಪಳ ಡಿಸ್ಟ್ರಿಕ್ಟ್ ಇದ್ರೆ ಆ ವಿಡಿಯೋ ನೋಡ್ಲೇಬೇಕು. ಯಾಕಪ್ಪ ಅಂದ್ರೆ ಅಂಗನವಾಡಿ ವರ್ಕರ್ ಅಂಡ್ ಹೆಲ್ಪರ್ ಗೆ ಈ ಹುದ್ದೆಗೆ ನೇಮಕಾತಿಯನ್ನ ಕರೆದಿದ್ದಾರೆ. ಇದಕ್ಕೆ ನೀವು ಅಪ್ಲೈ ಮಾಡ್ಬೇಕು. ಹೇಗೆ ಅಪ್ಲೈ ಮಾಡ್ಬೇಕು, ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಮತ್ತೆ ಕೊನೆ ದಿನಾಂಕ ಯಾವುದು, ಮತ್ತೆ ನೀವು ಏನೇನ್ ಡಾಕ್ಯುಮೆಂಟ್ಸ್ ಇರಬೇಕು ನಿಮ್ಮ ಹತ್ರ, ಮತ್ತೆ ಆ ಜಿಲ್ಲೆಯಲ್ಲಿ ಯಾವ್ಯಾವ ಊರಿಗೆ ನಿಮ್ಗೆ ಈ ಪೋಸ್ಟ್ ಗಳು ಖಾಲಿ ಇದಾವೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಅಫಿಷಿಯಲ್ ಕೊಪ್ಪಳ ಡಿಸ್ಟ್ರಿಕ್ಟ್ ವೆಬ್ಸೈಟ್ ಇದೆ. ಇದರಲ್ಲಿ ಹೋಗಿ ನೀವು ನೋಟಿಫಿಕೇಶನ್ ನೋಡೋಣ ನಾವು ಏನೇನಿದೆ ಡೀಟೇಲ್ಸ್ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಯೋಜನೆಯ ಹೆಸರು ಅಂಗನವಾಡಿ ಕಾರ್ಯಕರ್ತೆ ಮತ್ತೆ ಅಂಗನವಾಡಿ ಸಹಾಯಕಿ. ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತೆ ಅಂಗನವಾಡಿ ಸಹಾಯಕಿಗೆ ಯಲಬುರ್ಗಾ ತಾಲೂಕಿದವರಿಗೆ 7 ಪೋಸ್ಟ್ಗಳು ಖಾಲಿ ಇದೆ. ಅಂಗನವಾಡಿ ಕಾರ್ಯಕರ್ತೆ ಮತ್ತೆ ಅಂಗನವಾಡಿ ಸಹಾಯಕಿ 24 ಪೋಸ್ಟ್ಗಳು ಖಾಲಿ ಇದಾವೆ. ಮತ್ತೆ ಗಂಗಾವತಿಗೆ 6 ಪೋಸ್ಟ್ ಖಾಲಿ ಇದೆ. ಮತ್ತೆ 35 ಇದು ಅಂಗನವಾಡಿ ಸಹಾಯಕಿಗೆ 55 ಪೋಸ್ಟ್ ಖಾಲಿ ಇದಾವೆ. ಕನಕಗಿರಿ ಅವರಿಗೆ ಆ ಊರಲ್ಲಿ 4 ಪೋಸ್ಟ್ ಖಾಲಿ ಇದೆ ಮತ್ತು ಅಂಗನವಾಡಿ ಸಹಾಯಕಿ 35 ಪೋಸ್ಟ್ಗಳು ಖಾಲಿ ಇದಾವೆ. ಕೊಪ್ಪಳದಲ್ಲಿ 8 ಪೋಸ್ಟ್ ಖಾಲಿ ಇದೆ ಅಂಗನವಾಡಿ ಕಾರ್ಯಕರ್ತೆಯಾಗಿ. ಮತ್ತೆ ಅಂಗನವಾಡಿ ಸಹಾಯಕಿಗೆ 51 ಪೋಸ್ಟ್ ಖಾಲಿ ಇದಾವೆ. ಮತ್ತೆ ಕುಷ್ಟಗಿಯ ತಾಲೂಕಲ್ಲಿ ಅಂಗನವಾಡಿ ಕಾರ್ಯಕರ್ತೆಗೆ 3 ಪೋಸ್ಟ್ಗಳು ಖಾಲಿ ಇದಾವೆ. ಅಂಗನವಾಡಿ ಸಹಾಯಕಿ 22 ಪೋಸ್ಟ್ಗಳು ಖಾಲಿ ಇದಾವೆ. ಒಟ್ಟು ಹುದ್ದೆಗಳು ಅಂಗನವಾಡಿ ಕಾರ್ಯಕರ್ತೆ 28 ಹುದ್ದೆ ಖಾಲಿ ಇದೆ. ಮತ್ತೆ ಅಂಗನವಾಡಿ ಸಹಾಯಕಿ 187 ಹುದ್ದೆಗಳು ಖಾಲಿ ಇದಾವೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಪ್ಲಿಕೇಶನ್ ಸ್ಟಾರ್ಟ್ ಆಗದ್ ಬಂದು 24/9/2026ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. ಅಂದ್ರೆ 24ಗೆ ಅಧಿಸೂಚನೆ ಬಿಟ್ಟಿದ್ದಾರೆ. ಅಂದ್ರೆ ನಿಮ್ದೇ ನೋಟಿಫಿಕೇಶನ್ 24ನೇ ತಾರೀಕಿಗೆ ಬಿಟ್ಟಿದ್ದಾರೆ. 25ರಿಂದ ನಿಮ್ಗೆ ಅಪ್ಲಿಕೇಶನ್ ಹಾಕೋದು ಸ್ಟಾರ್ಟ್ ಆಗತ್ತೆ. ಇಲ್ಲಿ ಎಲ್ಲಾ ನೋಡ್ತಾ ಇರ್ಬೋದು ನೀವು, ಯಾವ್ಯಾವ ಹುದ್ದೆಯಲ್ಲಿ ಎಲ್ಲಿ ಇರುತ್ತೆ ಅಂದ್ರೆ ಅಡ್ರೆಸ್ ಎಲ್ಲಿದೆ, ಗಂಗಾವತಿಯಲ್ಲಿ ಯಾವ ಅಡ್ರೆಸ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ನ ಬಿಟ್ಟಿದ್ದಾರೆ. ಇಲ್ಲೆಲ್ಲ ಫೋನ್ ನಂಬರ್ ಕೂಡ ಇಲ್ಲಿ ಹಾಕಿದ್ದಾರೆ ಅವರು. ಕೊಪ್ಪಳ, ಗಂಗಾವತಿ, ಕನಕಗಿರಿ, ಕೊಪ್ಪಳ, ಕುಷ್ಟಗಿ, ಯಲಬುರ್ಗಾ ಇಲ್ಲೆಲ್ಲ ಡೀಟೇಲ್ಸ್ ಹಾಕಿದ್ದಾರೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ಬಂದು ಇಲ್ಲಿ ಅನುಬಂಧ ಅಂಗನವಾಡಿ ಕಾರ್ಯಕರ್ತೆ ಗ್ರಾಮೀಣ ಯೋಜನೆ ಹೆಸರು ಎಲ್ಲ ಈ ತರ ಎಲ್ಲಾ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ನೋಡ್ಕೋಬಹುದು, ನೀವು ನೋಡ್ಕೊಂಡು ಅಪ್ಲೈ ಮಾಡಬಹುದು. ಇದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗತ್ತೆ ಮತ್ತೆ ಎಲ್ಲಿ ಹೋಗಿ ಅಪ್ಲೈ ಮಾಡೋದು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ ಅಪ್ಲಿಕೇಶನ್ ಆಗ್ಬೇಕಾದ್ರೆ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ, ಅದನ್ನು ಪೇ ಮಾಡ್ಬೇಕಾಗಿರುತ್ತೆ. ನಿಮ್ಗೆ ಎಷ್ಟು ಏಜ್ ಇರಬೇಕು, ಮಿನಿಮಮ್ ಏಜ್ ಎಷ್ಟು ಏಜ್ ಇರ್ಬೇಕಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಹುದ್ದೆಯ ಅರ್ಜಿ ಸಲ್ಲಿಸಲು 19ರಿಂದ 35 ವರ್ಷ ವಯೋಮಿತಿ ಒಳಗಿನ ಹೆಣ್ಣು ಮಕ್ಕಳು ಹಾಗೂ ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತ ಅರ್ಜಿ ಸಲ್ಲಿಸಬಹುದು. ಹಾಗೂ ವಿಕಲಚೇತನರಿಗೆ 10 ವರ್ಷದ ವಯೋಮಿತಿ ಸಡಿಲಿಕೆ ಇರುತ್ತದೆ. ಅಂದ್ರೆ 19 ವರ್ಷದ ಮೇಲಿರ್ಬೇಕು, 35 ವರ್ಷದ ಒಳಗಡೆ ಇರಬೇಕು. ಯಾರಾದ್ರೂ ಅನ್ಡಿಸೇಬಲ್ ಪರ್ಸನ್ ಆಗಿದ್ರೆ, ವಿಕಲಚೇತನರಾಗಿದ್ರೆ ಅವರಿಗೆ 10 ವರ್ಷ ಸಡಿಲಿಕೆಯನ್ನ ಕೊಟ್ಟಿರ್ತದೆ. ಸ್ಥಳೀಯ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಯ ವಿವರ, ವಿದ್ಯಾರ್ಹತೆ ಏನೇನ್ ಬೇಕು, ಅಂಗನವಾಡಿ ಕಾರ್ಯಕರ್ತೆ ವಿದ್ಯಾರ್ಹತೆ ಏನೇನ್ ಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕನಿಷ್ಠ PUC ತೇರ್ಗಡೆ ಹೊಂದಿರಬೇಕು. ಮತ್ತೆ SSLC ಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರ್ಬೇಕು ಅಂತ ಇದೆ. ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿ ಸಂದರ್ಭದಲ್ಲಿ ಸರ್ಕಾರದ ಅಂಗೀಕೃತ ಸಂಸ್ಥೆಗಳಿಂದ DSERT ಇಂದ ECC ಡಿಪ್ಲೊಮಾ ಕೋರ್ಸ್, JOC ಕೋರ್ಸ್ ಮತ್ತೆ NTT ಕೋರ್ಸ್ಗಳ ಹಾಗೂ ಅಂಗನವಾಡಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಡಿಪ್ಲೊಮಾ ನ್ಯೂಟ್ರಿಷನ್ ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್, 1 ವರ್ಷದ ನರ್ಸರಿ ಅಥವಾ ಪೂರ್ವ ಪ್ರಾಥಮಿಕ ತರಬೇತಿ ಪಡೆದು ಪ್ರಮಾಣ ಪತ್ರ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡುವುದು ಅಂತ, ಹಾಗೂ ಸದರಿಯವರಿಗೆ ಬೋನಸ್ +5 ಅಂಕಗಳು ನೀಡುವುದು ಅಂತ ಇದೆ. ಇಲ್ಲಿ ಏನೇನ್ ಕೋರ್ಸ್ ಕೊಟ್ಟಿದಾರಲ್ಲ, ಇದೇನಾದ್ರೂ ನೀವು ನಿಮ್ಮ ಹತ್ರ ಇದ್ರೆ ನಿಮ್ಗೆ ಮೊದಲ ಆದ್ಯತೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಕನಿಷ್ಠ ನೀವು ಇಲ್ಲಿ PUC ಮುಗಿಸಿರ್ಬೇಕು. ಮತ್ತೆ SSLC ಯಲ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರ್ಬೇಕು ಅಂತ ಇದೆ. ಮತ್ತೆ ಅಂಗನವಾಡಿ ಸಹಾಯಕಿಗೆ ಏನು ವಿದ್ಯಾರ್ಹತೆ ಇರ್ಬೇಕಂದ್ರೆ ಹುದ್ದೆಗೆ ಕನಿಷ್ಠ ವಿದ್ಯಾರ್ಹತೆ SSLC ಅಥವಾ ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣರಾಗಿರ್ಬೇಕು. ನೀವು ಮಿನಿಮಮ್ SSLC ಓದಿರ್ಬೇಕು. ಮತ್ತೆ ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ ಮುಕ್ತ ಶಾಲೆ, ಮುಕ್ತ ವಿದ್ಯಾಲಯಗಳಲ್ಲಿ SSLC ತೇರ್ಗಡೆ ಹೊಂದಿರುವುದು. ಅಭ್ಯರ್ಥಿಗಳು ಪ್ರಥಮ ದ್ವಿತೀಯ ಭಾಷೆಯಾಗಿ ಕನ್ನಡ ಹಾಗೂ ಸಾಮಾನ್ಯ ಗಣಿತ ಮತ್ತು ಸಮಾಜಶಾಸ್ತ್ರ ಅಥವಾ ವಿಜ್ಞಾನಶಾಸ್ತ್ರ ಕಡ್ಡಾಯವಾಗಿ ವ್ಯಾಸಂಗ ಮಾಡತಕ್ಕದ್ದು. ಪ್ರಮಾಣ ಪತ್ರ ಅಂಕಪಟ್ಟಿಯ ಗರಿಷ್ಠ 625, ಕನಿಷ್ಠ 219 ಅಂಕಗಳನ್ನು ಹೊಂದಿರತಕ್ಕದ್ದು ಅಂತ ಅಭ್ಯರ್ಥಿಗಳು ಪರಿಗಣಿಸತಕ್ಕದ್ದು ಅಂತ ಇದೆ. ಅಂದ್ರೆ ನೀವು SSLC ಓದಿರ್ಬೇಕು. ಮತ್ತೆ ನಿಮ್ಗೆ ಗರಿಷ್ಠ 625 ಅಂಕಗಳು ಇರಬೇಕು. ನಿಮ್ದು SSLC ಏನ್ ಓದಿರ್ತಿರಲ್ಲ ಅದ್ರಲ್ಲಿ 625 ಅಂಕ ಇರಬೇಕು ಕನಿಷ್ಠ. ಅಂದ್ರೆ ಮಿನಿಮಮ್ ನಿಮ್ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೇಕಂದ್ರೆ, ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 290 ಮೇಲಿರ್ಬೇಕು ನಿಮ್ಗೆ.
ನೀನ್ ನಿಮ್ದೇನ್ ರಿಸಲ್ಟ್ ಇರತ್ತಲ್ಲ, ನಿಮ್ದೇನು ಓದಿರ್ತೀರ, ನೀವೇನು ತಗೊಂಡಿರ್ತೀರಲ್ಲ, ಅದು ಮಾರ್ಕ್ಸ್ ಬಂದು 219 ಒಳಗ ಮೇಲೆ ಇರ್ಬೇಕಾಗತ್ತೆ. ಮತ್ತೆ ಇಲ್ಲಿ ಬೇರೆ ರಾಜ್ಯಗಳಲ್ಲಿ ವ್ಯಾಸಂಗ ಮಾಡಿರ್ತಕ್ಕದ್ದು ಕನ್ನಡ ಪ್ರಥಮ ದ್ವಿತೀಯ ಭಾಷೆ ಅಭ್ಯಾಸ ಮಾಡಿದ್ರ SSLC ಆ ರಾಜ್ಯದಲ್ಲಿ ನಿಗದಿಪಡಿಸಿದ ಗರಿಷ್ಠ ಹಾಗೂ ಕನಿಷ್ಠ ಅಂಕಗಳ ಕರ್ನಾಟಕ ರಾಜ್ಯದ ಗರಿಷ್ಠ ಅಂದ್ರೆ ಬೇರೆ ರಾಜ್ಯದಿಂದ ಯಾರಾದ್ರೂ ಅಪ್ಲೈ ಮಾಡ್ಬೇಕಂದ್ರೆ ಅದು ಅವ್ರಿಗೆ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಜನಸಂಖ್ಯೆ ಆಧಾರದ ಮೇಲೆ ಅಂತ ಇದೆ. ಎಲ್ಲ ಯಾವ ತರ ನಿಮ್ಗೆ ಈ ಜಾಬ್ಗೆ ಈ ಹುದ್ದೆಗೆ ನಿಮ್ಗೆ ಕರೀತಾರೆ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಕೊಟ್ಟಿರ್ತಾರೆ. ಇಲ್ಲೆಲ್ಲ ನೋಡ್ಕೋಬಹುದು ನೀವು. ಇದು ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರ ಆಯ್ಕೆ ಅಂದ್ರೆ ಯಾರಾದ್ರೂ ಆಸಿಡ್ ದಾಳಿಗೆ ತುತ್ತಾದ ಮಹಿಳೆ ಇದ್ರೆ ಅವರಿಗೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾಗಿರತ್ತೆ. ಮತ್ತೆ ಯಾರಾದ್ರೂ ವಿಧವೆಯರಿದ್ರೆ ಅವರಿಗೂ ಇಲ್ಲಿ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಅಂಗವಿಕಲರ ಆಯ್ಕೆ ಇರುತ್ತೆ. ಮತ್ತೆ ನಿಮ್ಗೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳು, ನಿಮ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಅರ್ಜಿ ನಿಗದಿತ ನಮೂನೆಯ ಆನ್ಲೈನ್ ಅಂದ್ರೆ ನೀವು ಅರ್ಜಿ ಏನ್ ಹಾಕಿರ್ತಿಲ್ಲ, ಅಪ್ಲಿಕೇಶನ್ ಏನ್ ಹಾಕಿರ್ತಿರಲ್ಲ, ಅಪ್ಲಿಕೇಶನ್ ಪ್ರಿಂಟ್ ಇರತ್ತಲ್ಲ ಅದು ಪ್ರಿಂಟ್ ಔಟ್ ಇರಬೇಕು. ಮತ್ತೆ ನಿಮ್ದು ಜನನ ಪ್ರಮಾಣ ಪತ್ರ, ನಿಮ್ ಡೇಟ್ ಆಫ್ ಬರ್ತ್ ಇರತ್ತಲ್ಲ ಅದು ಇರಬೇಕು. ಮತ್ತೆ ಜನ್ಮ ದಿನಾಂಕ ಇರುವ SSLC ಅಂಕಪಟ್ಟಿ, ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಇರಬೇಕು. ಮತ್ತೆ ನಿಮ್ದು ಇನ್ಕಮ್ ಕಾಸ್ಟ್ ಇರ್ಬೇಕಾಗತ್ತೆ. ಮತ್ತೆ ಇಲ್ಲಿ ತಹಸೀಲ್ದಾರ್ ಉಪ ತಹಸೀಲ್ದಾರರಿಂದ ಪಡೆದ 3 ವರ್ಷದ ಒಳಗಿನ ವಾಸಸ್ಥಳ ದೃಢೀಕರಣ ಪತ್ರ ಅಂತ ಇರುತ್ತಲ್ಲ ಅದು ಇರ್ಬೇಕು. ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಇದ್ರು ನಡೆಯುತ್ತೆ. ಮತ್ತೆ ನಿನ್ನ ಅಭ್ಯರ್ಥಿ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ, ನಿಮ್ದು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಮತ್ತೆ ಯಾರಾದ್ರೂ ವಿಧವೆಯರಿದ್ರೆ ಅವರಿಗೆ ಪತಿಯ ಮರಣ ಪ್ರಮಾಣ ಪತ್ರ ಹಾಗೂ ವಿಧವಾ ಪ್ರಮಾಣ ಪತ್ರ ಅಂತ ಇರುತ್ತೆ ಅದು ಬೇಕಾಗತ್ತೆ. ಮತ್ತೆ ಅಂಗವಿಕಲತೆ ಯಾರಾದ್ರೂ ಇದ್ರೆ ಅವರಿಗೆ ಅಂಗವಿಕಲತೆ ಪ್ರಮಾಣ ಪತ್ರ ಇರುತ್ತೆ ಅದು ಬೇಕಾಗತ್ತೆ. ಮತ್ತೆ ವಿಚ್ಛೇದನ ಪ್ರಮಾಣ ಪತ್ರ ಅಂತ ಇರುತ್ತೆ ಅದೊಂದು ಬೇಕಾಗತ್ತೆ. ಮತ್ತೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಡೆಸಲ್ಪಟ್ಟ ಮಾಜಿ ದೇವದಾಸಿಯರ ಸಮೀಕ್ಷೆಯ ಪಟ್ಟಿಯಲ್ಲಿರುವ ಮಾಜಿ ದೇವದಾಸಿಯರ ಮಕ್ಕಳ ಎಂಬುದು ಬಗ್ಗೆ ಮಹಿಳಾ ಅಭಿವೃದ್ಧಿ ನಿಗಮದ ಅಧಿಕಾರಿಗಳಿಂದ ಪಡೆದ ಪ್ರಮಾಣ ಪತ್ರ. ಯಾರೆಲ್ಲ ಮೇಲೆ ಹೇಳಿದ್ನಲ್ಲ ಅದು ಅಂಗವಿಕಲರಿರ್ಬೇಕು, ಎಲ್ಲ ವಿಧೇಯರಿದ್ರು ಅಪ್ಲೈ ಮಾಡ್ಬೋದು, ಅವರಿಗೆಲ್ಲರಿಗೂ ಆಗಿರತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಯೋಜನಾ ನಿರಾಶ್ರಿತ ಬಗ್ಗೆ ತಹಶೀಲ್ದಾರ ಪಡೆದ ಪ್ರಮಾಣ ಪತ್ರ, ಎಲ್ಲದಕ್ಕೂ ಒಂದು ಪ್ರಮಾಣ ಪತ್ರ ಬೇಕು ನಮ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ಅಲ್ಲೆಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೇಕು. ಮತ್ತೆ ಇಲ್ಲಿ ಯಾವ ತರ ನಿಮ್ಗೆ ತಗೋತಾರೆ ಅಂದ್ರೆ ಇಲ್ಲಿ ಜಿಲ್ಲಾ ಮಟ್ಟದ ಅಂಗನವಾಡಿ ಆಯ್ಕೆ ಸಮಿತಿ ಅಂತ ಇದೆ, ಅದರಲ್ಲಿ ನಿಮ್ಗೆ ಆಯ್ಕೆ ಮಾಡ್ಕೋತಾರೆ. ಇದೆಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದನ್ನೆಲ್ಲ ನೀವು ನೋಡ್ಕೊಂಡು ಅಪ್ಲೈ ಮಾಡ್ಬೇಕಾಗತ್ತೆ. ಅಪ್ಲೈ ಯಾವ ತರ ಮಾಡ್ಬೇಕು ಅಂತ ವಿಡಿಯೋ ಬೇಕಾದಲ್ಲಿ ನಮ್ಗೆ ಕಮೆಂಟ್ ಮಾಡಿ. ಇದು ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗತ್ತೆ ಅಂದ್ರೆ 25/8/2026 ಸ್ಟಾರ್ಟ್ ಆಗುತ್ತೆ. ಮತ್ತೆ ಎಂಡ್ ಆಗೋದು 24/9/2026 ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಮುಂದಿನ ತಿಂಗಳು 24ನೇ ತಾರೀಕಿಗೆ ಇದು ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗುತ್ತೆ. ಇಲ್ಲಿ ಅಪ್ಲೈ ಹೌ ಟು ಅಪ್ಲೈ ಅಂತ ಇದೆ ನೋಡಿ, ಇದ್ರ ಮೇಲೆ ಅಪ್ಲೈ ಲಿಂಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಎಲ್ಲಾ ತರ ಡೀಟೇಲ್ಸ್ ನೀವು ಹಾಕ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಈ ತರ ಇರುತ್ತೆ. ಇದನ್ನ ಹಾಕ್ಬಿಟ್ಟು ಎಲ್ಲಾ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೇಮ್ ಆಫ್ ದಿ ಡಿಸ್ಟ್ರಿಕ್ಟ್, ನೀವು ಯಾವ ಡಿಸ್ಟ್ರಿಕ್ಟ್ ಅಂತ ಹಾಕ್ಬೇಕು ಅನ್ಕೊಂಡಿದ್ದೀರಾ, ಅಧಿಸೂಚನೆ ಸಂಖ್ಯೆ ಅಂತ ಇದೆ, ನೋಟಿಫಿಕೇಶನ್ ನಂಬರ್ ಇದೆ ಅದು ಹಾಕ್ಬೇಕು. ಹುದ್ದೆ ಯಾವ ಹುದ್ದೆಗೆ ನೀವು ಅಪ್ಲೈ ಮಾಡ್ಬೇಕು ಅಂತಿದ್ರೆ ಅದನ್ನ ಆಯ್ಕೆ ಮಾಡ್ಬೇಕು. ಪ್ರಾಜೆಕ್ಟ್ ಆಯ್ಕೆ ಅಂದ್ರೆ ಸೆಲೆಕ್ಟ್ ಪ್ರಾಜೆಕ್ಟ್ ಅಂತ ಇದೆ, ಅದನ್ನ ಆಯ್ಕೆ ಮಾಡ್ಬೇಕು. ಮತ್ತೆ ಇಲ್ಲಿ ಗ್ರಾಮೀಣ ಅಥವಾ ನಗರ ಪ್ರದೇಶ ಆಯ್ಕೆ ಮಾಡ್ಬೇಕಾಗತ್ತೆ. ಮತ್ತೆ ಇಲ್ಲಿ ಎಲ್ಲಾ ಡೀಟೇಲ್ಸ್ ಕೊಟ್ಟಿರ್ತಾರೆ, ಈ ತರ ಇರುತ್ತೆ ಎಲ್ಲಾ ಡೀಟೇಲ್ಸ್. ಇದನ್ನ ನೋಡ್ಬಿಟ್ಟು ನೀವು ಆಯ್ಕೆ ಮಾಡ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ವಿಡಿಯೋ ಬೇಕಾದಲ್ಲಿ ನಮ್ಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.